ಬಂಡೂರಿಗೆ ಜಲ ಆಯೋಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಈ ಹಿನ್ನೆಲೆ ಕೇಂದ್ರ ಜಲ ಆಯೋಗಕ್ಕೆ ಸಿಎಂ ಬೊಮ್ಮಾಯಿ ಧನ್ಯವಾದವನ್ನ ತಿಳಿಸಿದ್ದಾರೆ. ರಾಜ್ಯದ ಸುದೀರ್ಘ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಸಿಎಂ ಹೇಳಿದ್ದಾರೆ. ಇವತ್ತು DPR ನಾವು ಪಡ್ಕೊಳ್ಳೋದಕ್ಕೆ ಯಶಸ್ವಿಯಾಗಿದ್ದೇವೆ. ನಾನು ಕೇಂದ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ನಮ್ಮ ಗೃಹ ಸಚಿವ ಅಮಿತ್ ಶಾ ಅವರಿಗೆ, ನಮ್ಮ ನೀರಾವರಿ ಸಚಿವ ಗಜೇಂದ್ರ ಶೇಖಾವತ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಪ್ರಯತ್ನದಲ್ಲಿ ನಮ್ಗೆ ಸಹಾಯ ಮಾಡಿದಂಥ ನಮ್ಮವರೇ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಆಸಕ್ತಿ ವಹಿಸಿ ನಮಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ವಿಶೇಷವಾಗಿ ಈ ಭಾಗದ ಸಚಿವರಾದಂಥ CC ಪಾಟೀಲ್, ಶಂಕರ ಮಲ್ಲಿಕಪ್ಪ ನಮ್ಮ ಹೋರಾಟದಲ್ಲೂ ಇದ್ದರು. ಈ ಒಂದು ಕೆಲಸದಲ್ಲಿ ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ 1 ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ನೀರಾವರಿ ಸಚಿವರಾದಂಥ ಕಾರಜೋಳ ಸುಮಾರು 8 ಸತಿ ಹೋಗಿರಬೇಕು. ಅಧಿಕಾರಿಗಳು ಚರ್ಚೆ ಮಾಡಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಅವರ ಒಂದು ಪ್ರಯತ್ನದಿಂದ ಮುಂದೆ ಹೋಗ್ತಾ ಇತ್ತು. ಈಗಲೂ ಕೂಡ ಮೊನ್ನೆನೂ ಕೂಡ ಸೋಮವಾರ ದಿವಸ ನನ್ನ ಜೊತೆಗೆ ಬಂದಿದ್ದರು. ಇದರ ಬಗ್ಗೆ ಪ್ರಸ್ತಾಪವನ್ನು ಮಾಡಿ ಸಚಿವರನ್ನ ಮಾತಾಡಿಸಿ ಆಗಲೇಬೇಕಂತ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಅವರ ಪಾತ್ರ ಭಾಳ ದೊಡ್ಡದಿದೆ. ಹೀಗೆ ಒಂದು ರೀತಿಯಲ್ಲಿ ಸಂಘಟಿತವಾಗಿ ಪ್ರಯತ್ನಗಳನ್ನು ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ನಮಗೆ ಈ ಒಂದು ಹೋರಾಟದಲ್ಲಿ ನಾವೆಲ್ಲ ಹೋರಾಟ ಮಾಡಿದಂಥದ್ದು, ಆ ಹೋರಾಟಕ್ಕೆ ಜಯ ಸಿಕ್ಕಿದೆ. ಕಳಸಾ ಬಂಡೂರಿಗೆ ಅನುಮತಿ ಸಿಕ್ಕಿದೆ. ಈ ಯೋಜನೆಗೆ ಕೇಂದ್ರದ ಅನುಮತಿ ಸಿಕ್ಕಿದೆ ಅಂತ ಕಾರಜೋಳ ಹೇಳಿದ್ದಾರೆ. ಬಂಡೂರಿದು ನಾವು ತಾಂತ್ರಿಕವಾಗಿ ಎಲ್ಲ ಆಯಾಮಗಳಲ್ಲಿ ಪರಿಶೀಲನೆ ಮಾಡಿಸಿ ಕೇಂದ್ರದ CWC ಚೇರ್ಮನ್ರ ಮುಂದೆ ಹೋಗಿದೆ. CWC ಚೇರ್ಮನ್ರು ಕೂಡ ಅದನ್ನು ಕೇಂದ್ರದ ವಾಟರ್ ರಿಸೋರ್ಸಸ್ ಮಿನಿಸ್ಟರ್, ನೀರಾವರಿ ಕಾರ್ಯದರ್ಶಿಗಳಿಗೆ ಕಳಿಸ್ಕೊಟ್ಟಿದ್ದಾರೆ. ನಾವು ನಿರೀಕ್ಷೆಯಲ್ಲಿದ್ದೀವಿ. ನಮ್ಮ ಪಾಲಿನ ನೀರನ್ನು, ಅದರಲ್ಲೂ ವಿಶೇಷವಾಗಿ ಕುಡಿಯುವ ನೀರಿನ ಯೋಜನೆ ಆಗಿರ್ತಕ್ಕಂಥದ್ರಿಂದ ಯಾವುದೇ ಅಡೆತಡೆ ಇಲ್ಲದೇ ಆದಷ್ಟು ಬೇಗನೆ ಕ್ಲಿಯರ್ ಮಾಡಿಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. DPRಗೆ ಅನುಮತಿ ಸಿಕ್ಕಿರೋದು ಸಂತಸದ ವಿಷಯ. ಆದರೆ ಡ್ಯಾಂ ಕಟ್ಟೋವರೆಗೂ ನಮ್ಮ ಹೋರಾಟ ನಡೆಯುತ್ತೆ. ಕಳಸಾ ಬಂಡೂರಿ ಹೋರಾಟಗಾರರ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. DPRಗೆ ಯಾವಾಗಲೂ ಅನುಮತಿಯನ್ನ ನೀಡಬೇಕಿತ್ತು. ಇದು ಚುನಾವಣೆ ಗಿಮಿಕ್ ಆಗಬಾರದು ಅಂತ ರೈತರು ಹೇಳ್ತಿದ್ದಾರೆ. ಇನ್ನು ಡ್ಯಾಂ ಕಟ್ಟೋವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಸ್ಪಷ್ಟನೆಯನ್ನ ಸಹ ಕೊಟ್ಟಿದ್ದಾರೆ. ಇವತ್ತು ಜಲಸಂಪನ್ಮೂಲ ಆಯೋಗದಿಂದ ಒಂದು ಪರ್ಮಿಷನ್ ಸಿಕ್ಕೈತೆ ಅನ್ನೋ ಶುಭವಾರ್ತೆ ಕೇಳಿ ನಮಗೆಲ್ಲರಿಗೂ ದೊಡ್ಡ ಆನಂದ ಆಗೈತಿ ಅಂತಂದ್ರೆ ಪೂರ್ಣ ಕೆಲಸ ಮುಗಿದಷ್ಟೇನಲ್ಲ. ನಮಗೆ ಬೇಕಾದದ್ದು ಟೆಂಡರ್ ಕರೆಯುವವರೆಗೂ, ಟೆಂಡರ್ ಕರೆದು ಟೆಂಡರ್ ಗುದ್ಲಿ ಪೂಜೆ ಆಗಿ ಕೆಲಸ ಚಾಲುವಾದದ್ದು ನೋಡುವವರೆಗೂ ನಮ್ಮ ಹೋರಾಟ ಅಚಲವಾಗಿ ನಿಂತ ಇರ್ತೈತಿ. ನಾವು ಹೋರಾಟ ಮಾಡೋರು. ಯಾಕಂದ್ರೆ ಈಗಾಗಲೇ ಇದಕ್ಕಾಗಿ ಪರ್ಮಿಷನ್ ಸಿಕ್ಕಿ ಈಗ 3 ವರ್ಷ ಗತಿಸಿ ಹೋಗೈತಿ. 19ನೇ ಇಸ್ವಿಯೊಳಗೆ ಸಿಕ್ಕದ್ದು ಇವತ್ತಿನವರೆಗೂ ಮುಗಿದಿಲ್ಲ. ಈಗ ಆಗೈತಿ ಅಂದ್ರೆ ಇಷ್ಟು ದಿವಸ ಸರ್ಕಾರದವರು ವಿಳಂಬ ನೀತಿ ಅನುಸರಿಸ್ಯಾರ. ಅದಕ್ಕೆ ಈಗೇನಾಗೈತಲ್ಲ, ಮುಂಬರುವ ದಿನಮಾನದೊಳಗೆ ಚುನಾವಣೆ ಕಾಲಾಗೈತಂತೆ ಅದರ ರೂಪಕ್ಕಾಗಿ ಇದನ್ನು ಮಾಡಕತ್ತಾರೋ ಅಥವಾ ನಾಟಕೀಯ ಮಾಡ್ತಾರೋ, ಏನು ಮುಖಕ್ಕೆ ಬಣ್ಣ ಮಾಡೋ ಲೆಕ್ಕ ಮಾಡಕತ್ತಾರೋ ನಮಗಿನ್ನೂ ಅರ್ಥ ಆಗಿಲ್ಲ. ಅದಕ್ಕೋಸ್ಕರವಾಗಿ ಮುಂಬರುವ ದಿನಮಾನಗಳೊಳಗೆ ಚುನಾವಣೆಯೊಳಗೆ ಇದನ್ನು ಗುದ್ಲಿ ಪೂಜೆ ಮಾಡಿ ಕೆಲಸ ಮಾಡಿ ತೋರಿಸಿದ್ದಾದ್ರೆ ಈಗಿರ್ತಕ್ಕಂಥ ಆಳುವ ಪಕ್ಷಗಳಿಗೆ, ರಾಜಕಾರಣಿಗಳಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೇನೆ.